ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಬೆಂಗಳೂರಿನ ಹೊಸಕೆರಳಿಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಮಹಾಸಂಪ್ರೋಕ್ಷಣಾ ಕಾರ್ಯಕ್ರಮ ನಡೆಯಿತು. ಜೂನ್ 6, 7, 8 3 ದಿನಗಳ ಕಾಲ ಈ ಪವಿತ್ರ ಕಾರ್ಯ ನೆರವೇರಿತು. ಎಲ್ಎಸಿ ಉಪಾಧ್ಯಕ್ಷರಾದ ರಾಧಾಕೃಷ್ಣ ಅಡಿಗ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮೋ ವೆಂಕಟೇಶಾಯ. ನಾ ರಾಧಾಕೃಷ್ಣ ಅಡಿಗ ಅಂತ ಬೆಂಗಳೂರು ತಿರುಮಲ ದೇವಸ್ಥಾನದ ವೈಸ್ ಪ್ರೆಸಿಡೆಂಟು ಹಾಗೂ ತಿರುಮತಿ ದೇವಸ್ಥಾನದಲ್ಲಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ತಿನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್. ಈ ದಿನ ಈ ಹೊಸಕೆರೆಹಳ್ಳಿ ಭಾಗದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಆ ದೇವಸ್ಥಾನ 1998ರಲ್ಲಿ ಜೂನ್ 16ನೇ ತಾರೀಕು ಆರಂಭ ಆಗಿದೆ. ಅದಕ್ಕೆ ಕಾರಣಕರ್ತರು ಅಮೆರಿಕದಲ್ಲಿ ನೆಲೆಸಿರುವಂಥ ಉಮಾಶಂಕರ ದೀಕ್ಷಿತ್ ಅನ್ನೋರು ಅದನ್ನು ಆರಂಭ ಮಾಡಿದ್ದಾರೆ. 12 ವರ್ಷದ ಹಿಂದೆ ವೆಂಕಟರಮಣ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಜಾಗ ಫುಲ್ಲು ಬಂಡೆಯಿಂದ ತುಂಬಿಕೊಂಡಿದ್ದಿತ್ತು. ಆಗ ಇವರು ಇಲ್ಲಿ ಈ ಜಾಗನ ಪರ್ಚೇಸ್ ಮಾಡಿ ಅಲ್ಲೊಂದು ದೇವಸ್ಥಾನ, ದುರ್ಗಾ ದೇವಸ್ಥಾನನ ಮಾಡಿ ಅಲ್ಲಿನ ಸುತ್ತಮುತ್ತಲ ಜನಗಳಿಗೆ ಬೋರ್ವೆಲ್ ಹಾಕಿ ನೀರು ಕೊಟ್ಟಾಗ ಎಲ್ಲ ಸುತ್ತಮುತ್ತಲು ಮನೆಗಳೆಲ್ಲ ಬಂದು ಈಗ ಅದೊಂದು ಸಮೃದ್ಧಿಯಾಗಿ ಬೆಳೆದಿದೆ. ಆ ಕಾರಣದಿಂದ ನಮ್ಮ ಮಹಾನಗರ ಪಾಲಿಕೆಯವರು ಇದಕ್ಕೆ ದುರ್ಗಾ ನಗರ ಅಂತಲೇ ಹೆಸರು ಮಾಡಿಟ್ಟಿದ್ದಾರೆ. ಸಂಪ್ರೋಕ್ಷಣೆ ಕುಂಭಾಭಿಷೇಕ ನಡೆದಿದೆ. ಅದಕ್ಕೆ ಅವರು ಬಹಳ ಆಸೆಪಟ್ಟು ಹೆಲಿಕಾಪ್ಟರ್ನಲ್ಲಿ ಮೇಲೆ ಕುಂಭಾಭಿಷೇಕಕ್ಕೋಸ್ಕರ ಹೂವಿನಿಂದ ಅದನ್ನು ಪುಷ್ಪಾಲಂಕರಣ ಹೊರಗಡೆಯಿಂದ ಹಾಕಬೇಕು ಅಂತ ಮನಸ್ಸು ಮಾಡಿ ಆ ಅವಕಾಶನ ನನಗೆ ಕೊಟ್ಟಿದ್ದರಿಂದ HALಯಿಂದ ನಾನು ಇವತ್ತು ಅದ್ರ ಮೇಲೆ ಅದರಿಂದ ಹೆಲಿಕಾಪ್ಟರ್ನಲ್ಲಿ ಬಂದು
ಒಂದು ಹೂವಿನಿಂದ ಪುಷ್ಪನ ಅದಕ್ಕೆ ಹಾಕೊಂಡ ಅವಕಾಶ ನನಗೆ ಸಿಕ್ಕಿದೆ. ಈ ಭಾಗ್ಯ ಕೊಟ್ಟಿರುವಂಥ ಉಮಾಶಂಕರ್ ದೀಕ್ಷಿತ್ ಅವರಿಗೆ ಹಾಗೂ ನಮ್ಮ ದುರ್ಗಾ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ದೇವರ ಪ್ರಾರ್ಥನೆಯಿಂದ ನನಗೆ ಅವಕಾಶ ಸಿಕ್ಕಿದೆ. ಮಹಾರಾಷ್ಟ್ರದ ಪಂಢಾಪುರದ ಸೌರಭ ದಾಸ ಸಾಹಿತ್ಯ ವಿಶ್ವವಿದ್ಯಾಲಯದ 6ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿಶ್ವ ಹರಿದಾಸ ಸಮ್ಮೇಳನದಲ್ಲಿ ನಾದ ಬ್ರಹ್ಮನಿಗೆ ಸಹಸ್ರನಾದ ಹಾಗೂ ಸಾಮೂಹಿಕ ಭಜನೆ ಕಾರ್ಯಕ್ರಮ ನೆರವೇರಿತು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಚಿನ್ನಹಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮ ಜರುಗಿತು. ಈ ನಿಮಿತ್ತ ವೈದಿಕ ವಿಧಿವಿಧಾನಗಳೊಂದಿಗೆ ಕಲ್ಯಾಣೋತ್ಸವವು ಜರುಗಿತು. ಮಂಗಳಾರತಿಯನ್ನು ಬೆಳಗಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ
ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಮಲ್ಲೇಶ್ವರಂನ ಪ್ರಸಿದ್ಧ ಗ್ರಾಮದೇವತೆ ಗಂಗಮ್ಮದೇವಿ ದೇವಸ್ಥಾನದ 95ನೇ ವರ್ಷದ ಜಾತ್ರಾ ಮಹೋತ್ಸವ ಜರುಗಿತು. ಇದರ ಅಂಗವಾಗಿ ಗಂಗಮ್ಮ, ಜಲಗೇರಮ್ಮ ಹಾಗೂ ಮಾರಿಯಮ್ಮನವರ ಉತ್ಸವ ಮೂರ್ತಿಗಳನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಇರಿಸಿ ಮಲ್ಲೇಶ್ವರಂ ಮುಖ್ಯ ರಸ್ತೆಗಳಲ್ಲಿ ವಿವಿಧ ಕಲಾ ತಂಡಗಳ ನೃತ್ಯ ಮತ್ತು ತಮಟೆ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಸಾಗಿದವು. ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯರ ದರ್ಶನ ಪಡೆದರು. ಹೊಸೂರು ಬಳಿ ಕಾರಿಮಂಗಲಂ ಸಮೀಪ ಸೌಳೂರು ಗ್ರಾಮದಲ್ಲಿ ಶ್ರೀ ಮಾರಿಯಮ್ಮ, ವಿನಾಯಕ ಹಾಗೂ ಓಂ ಶಕ್ತಿ ದೇವಸ್ಥಾನದ ಕುಂಭಾಭಿಷೇಕ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಗಣಪತಿ ಪೂಜೆಯೊಂದಿಗೆ ಉತ್ಸವ ಆರಂಭವಾಯಿತು. ಕುಂಭಾಭಿಷೇಕದ ಪ್ರಯುಕ್ತ ಕಳಶಾರಾಧನೆ, ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ದುರ್ಗಾ ಸಹಸ್ರನಾಮ, ಮಹಾಶಾಂತಿ ಹೋಮ, ವೇದಪಾರಾಯಣ, ಪೂರ್ಣಾಹುತಿ ನೆರವೇರಿತು. ಅದಾದ ನಂತರ ಶ್ರೀಮಠದಿಂದ ಪವಿತ್ರ ನೀರು ತುಂಬಿದ ಕಲಶಗಳನ್ನು ಗಣ್ಯರು ತಲೆಯ ಮೇಲೆ ಹೊತ್ತುಕೊಂಡು ದೇವಸ್ಥಾನದ ಕಲಶಕ್ಕೆ ಪವಿತ್ರ ನೀರನ್ನು ಸುರಿದು ಮಹಾ ಕುಂಭಾಭಿಷೇಕ ಮಾಡಿದರು. ನಂತರ ಕಲಶಕ್ಕೆ ಸುರಿದ ಪವಿತ್ರ ನೀರನ್ನು ಭಕ್ತರ ಮೇಲೆ ಎರಚಲಾಯಿತು. ಇದಾದ ಬಳಿಕ ಮಾರಿಯಮ್ಮನಿಗೆ ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಹೂವಿನ ಅಲಂಕಾರ ಮಾಡಿ ಮಹಾ ದೀಪಾರಾಧನೆ ನಡೆಯಿತು. ವಿಶೇಷ ಅಲಂಕಾರದಲ್ಲಿ ಅಮ್ಮನವರು ಭಕ್ತರಿಗೆ ಆಶೀರ್ವದಿಸಿದರು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಡೆಯಲಿರುವ ಗುರುಪೂಜಾ ಸಂಗೀತೋತ್ಸವದ ಆಹ್ವಾನ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಾಯಿತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಸದ್ಗುರು ತಾತಯ್ಯನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರು ಆಹ್ವಾನ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದರು.
ರಂಗಸ್ಥಳದಲ್ಲಿ ನೆಲೆಸಿರುವ ಪುರಾತನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ ಹೋಮಕುಂಡವನ್ನು ಏರ್ಪಾಡು ಮಾಡಿ ವಿವಿಧ ದೇವತಾ ಹೋಮಗಳನ್ನು ಆಚರಿಸಿ ಮಹಾಪೂರ್ಣಾಹುತಿ ಸಮರ್ಪಿಸಲಾಯಿತು. ನಂತರ ಉತ್ಸವ ಮೂರ್ತಿಗಳಿಗೆ ಹಾಗೂ ಕಲಶಗಳಿಗೆ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಶ್ರೀ ವರದರಾಜ ಪೆರುಮಾಳ್ ದೇವಾಲಯವು ಕಾಂಚೀಪುರಂನಲ್ಲಿದೆ. ಇದು ಅತಿವರದಾರ್ ದೇವಾಲಯ ಎಂದು ಕರೆಯಲ್ಪಡುವ ವಿಶ್ವಪ್ರಸಿದ್ಧ ದೇವಾಲಯ. ಈ ದೇವಾಲಯದಲ್ಲಿ ವೈಶಾಖ ಮಾಸದ ಬ್ರಹ್ಮೋತ್ಸವ ಧ್ವಜಾರೋಹಣದೊಂದಿಗೆ ಅತ್ಯಂತ ಅದ್ಧೂರಿಯಾಗಿ ಆರಂಭಗೊಂಡಿದ್ದು ಗರುಡ ಸೇವೆ ಹಾಗೂ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ವೈಶಾಖ ಮಾಸದ ಬ್ರಹ್ಮೋತ್ಸವದ 9ನೇ ದಿನ ಉಭಯ ನಾಚಿಯಾರ್ ಅವರೊಂದಿಗೆ ಬೀದಿಯಲ್ಲಿ ಸಂಚರಿಸಿದ ವರದರಾಜ ಪೆರುಮಾಳ್ ಭಕ್ತರಿಗೆ ದರ್ಶನ ನೀಡಿದರು. ನಂತರ ಪುಷ್ಕರಣಿ ತೆಪ್ಪದಲ್ಲಿ ವರದರಾಜ ಪೆರುಮಾಳ್ ಅವರಿಗೆ ತೀರ್ಥವಾರಿ ಉತ್ಸವ ನಿರ್ವಹಿಸಿದರು. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಹನುಮಗಿರಿ ಮೇಳದವರಿಂದ ಶ್ರೀಕೃಷ್ಣ ವೈಭವ ಯಕ್ಷಗಾನ ಕಾರ್ಯಕ್ರಮ ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಸಂಗೀತ ಕಲೆ ಮತ್ತು ಶಿಕ್ಷಣ ಟ್ರಸ್ಟ್ನ 2ನೇ ವಾರ್ಷಿಕೋತ್ಸವದ ಅಂಗವಾಗಿ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
திருப்பார் கடலில் தோன்றிய திருவே கருணில கண்ணனின் மாதுகையிலே திருப்பார் கடலில் தோன்றிய திருவே கருணில கண்ணனின் மாதுகையிலே ஆடி பணிந்திடும் தரணி போற்றும் திருமகள் கௌதுவம் தரணி என ஆடி பணிந்திடும் தரணி போற்றும் திருமகள் கௌதுவம் ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now